ಬ್ಯೂಟಿ ಅಕಾಡೆಮಿ ಇದೆ, ಅಡ್ಮಿಷನ್ಗೆ ಅಂತ ಒಬ್ಬರು ಮೋಹನ್ ಕುಮಾರ್ ಜೆ ಅಂತ ಮೆಸೇಜ್ ಮಾಡ್ತಾರೆ. ಆಮೇಲೆ ಅಡ್ಮಿಷನ್ ಬೇಕು ಅಂತ ಕೇಳ್ತಾರೆ. ಆಮೇಲೆ ನಾನು ಮಾಹಿತಿ ಕೊಡ್ತೀನಿ, ಆಯಿತು 6ನೇ ತಾರೀಕು ಬನ್ನಿ, ಸೋಮವಾರ ಇದೆ, ಅಡ್ಮಿಷನ್ ಆಗುತ್ತೆ ಅಂತ ಹೇಳ್ತೀನಿ. ಆಯಿತು ಅಂದ್ಬಿಟ್ಟು 6ನೇ ತಾರೀಕು ಬರ್ತಾರೆ, ನಮ್ಮ ಆಫೀಸ್ಗೆ ಬರ್ತಾರೆ. ಅಡ್ಮಿಷನ್ ಆಗೋವಾಗ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ಕೋತಾ ಇರ್ತೀನಿ. ಅವ್ರ ಸಿಸ್ಟರ್ಗೆ ಅಡ್ಮಿಷನ್ ಬೇಕು ಅಂತ ಹೇಳಿರ್ತಾರೆ ಅವರು. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಿರ್ತೀವಿ, ಏನು ಡೀಟೇಲ್ಸ್ ಎಲ್ಲಿರ್ತಾರೆ ಅಂದ್ಬಿಟ್ಟು ಎಲ್ಲ ಕೇಳ್ತಿರ್ತೀನಿ. ಆವಾಗ ನನ್ನ ಕೈಯಲ್ಲಿ ಇರೋ ಬೀಡ್ಸು ನೋಡಿಬಿಟ್ಟು, ಏನಿದು ಬೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ? ನಾನು ಹಾಕ್ಕೊಂಡಿದ್ದೀನಿ, ಬಿಸ್ನೆಸ್ ಅಭಿವೃದ್ಧಿಯಾಗಿ ವರ್ಕ್ ಆಗುತ್ತೆ ಅನ್ನೋ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಂದರೆ, ಓ ಹೌದಾ, ಅವರು ಒಬ್ಬರು ಹೀಲರು ಮತ್ತು ಆಸ್ಟ್ರಾಲಜರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಮೀಟಿಂಗ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ನ ಮತ್ತು ನನ್ನ ಮಗುನ ಪಾರ್ಕಿಗೆ ಹೋಗ್ಬಿಟ್ಟು ಪ್ರೇ ಮಾಡಿಕೊಂಡು ಒಂದು ಗಿಡ ಹತ್ರ ಇರಿ, 1 ಅವರ್ ಇಲ್ಲ 1.5 ಅವರಲ್ಲಿ ನಿಮಗೆ ಕಾಲ್ ಮಾಡ್ತೀನಿ, ಅವಾಗ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ನಾನು ತಡೀತೀನಿ, ಏನಿಗಿಲ್ಲ ಕಳಿಸ್ಬೇಡಿ, ಇರಿ ಅಂತ. ಆದ್ರೂ ನಮ್ಮ ಹಸ್ಬೆಂಡ್ ಇಲ್ಲ ಪರವಾಗಿಲ್ಲ, ದೀಕ್ಷಾ ತಾನೇ ತಗೋ ಅಂತ ಹೇಳ್ತಾರೆ. ಆಮೇಲೆ ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು, ಯಾಕಂದರೆ ಈ ಥರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವರು ಪಾರ್ಕಿಗೆ ಹೋಗ್ತಾರೆ. ಆಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ, ಕುತ್ಕೊಳ್ಳಿ, ಚೇರ್ ಹಾಕ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ, ಚೇರ್ ಹಾಕ್ತೀನಿ, ಕುತ್ಕೊತೀನಿ. ಸಡನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ, ಆವಾಗ ಲೈಟ್ ಆಫ್ ಮಾಡಬೇಡಿ, ನನಗೆ ಫೋಬಿಯಾ ಪ್ರಾಬ್ಲಮ್ ಇದೆ, ಚಿಕ್ಕ ವಯಸ್ಸಿಂದ ಕತ್ಲಂದರೆ ಭಯ ಇರುತ್ತೆ, ಸೊ ನನಗೆ ದಯವಿಟ್ಟು ಲೈಟ್ ಆಫ್ ಮಾಡಬೇಡಿ ಅಂತ ಮೊದಲೇ ತಿಳಿಸಿರ್ತೀನಿ. ಆದರೂ ಅವರು ಸಣ್ಣ ಲೈಟು ಹಾಕಿಬಿಟ್ಟು, ಒಂದು 0 ಬಲ್ಪಿನ ಲೈಟ್ ಹಾಕಿಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾರೆ, ನನ್ನ ಕೈಲಿ ಆಗಲ್ಲ, ಯಾಕಂದರೆ ನನ್ನ ಕ್ಲಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ಥರನೇ ಮಾಡ್ಕೊಂಡಿರಿ ಅಂತ ಹೇಳಿ ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡೋಕ್ಕೆ ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ಮನೆ ಇರು ನೀನು ಅಂತ ಹೆದರ್ಸ್ತಾರೆ ನನಗೆ. ಆದರೂ ನಾನು ಅವ್ರನ್ನ ತಳ್ತೀನಿ. ಚೇರೆಲ್ಲ ಸ್ವಲ್ಪ ಆ ಚೇರ್ನೇ ತೊಗೊಂಡು ಅವ್ರ ಮೇಲೆ ಹಾಕಕ್ಕೆ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೆ ಏನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ನನ್ನ ಮಗುನ ಕರೀತಾರೆ. ಆಯಿತು ದೀಕ್ಷಾ ಆಯಿತು. ನಾನು ಎದ್ದು ಚೇರ್ ಮೇಲೆ ಕುತ್ಕೊಳಕ್ಕೆ ಮತ್ತೆ ಆಗ್ತಿರ್ಲಿಲ್ಲ, ಕೆಳಗಡೆನೇ ಬಿದ್ದಿರ್ತೀನಿ. ನನ್ನನ್ನು ಎಳೆದು ಅವರು ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ಬೇಕು, ನಿಮ್ಮ ಹಸ್ಬೆಂಡ್ ಮಗು ಬರ್ತಾ ಇದ್ದಾರೆ, ಏನಮ್ಮ ದೀಕ್ಷಾ ಆಯ್ತಂದರೆ ಹಾಂ ಆಯಿತು ಅಂತ ಹೇಳ್ತೀನಿ. ಸರಿ, ನಾನು ಹೋಗಿ ಮಲಗ್ತೀನಿ ಅಂದ್ಬಿಟ್ಟು ಹೋಗಿ ಮಲಗಿಬಿಡ್ತೀನಿ. ಶಂಖ್ಯಶಾಸ್ತ್ರನ ಹೇಳ್ಬಿಟ್ಟು, ನೋಡು ನಾನು ಇವಾಗ ಬರಿತಾ ಇದ್ದೀನಿ ಅಂದ್ಬಿಟ್ಟು ಬರೆದ್ಬಿಟ್ಟು ತೋರಿಸ್ಬಿಟ್ಟು, ಇಷ್ಟರಲ್ಲೇ ನಿಮ್ಮ ಯಜಮಾನ್ರಿಗೆ ಹತ್ತಿರ ಇರೋರಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ನೀನು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಂಬ್ತೀಯಾ? ನಾನು ಅಲ್ಲಿವರೆಗೂ ನಂಬ್ತಾ ಇರಲಿಲ್ಲ ಇದನ್ನು ಹೇಳಿದಾಗ ನಾನು ಮನೆಗೆ ಹೊರಟು ಬಿಟ್ಟಿರ್ತೀನಿ. ಆಮೇಲೆ 2 ದಿನ ಟು ಫೆಬ್ರವರಿ 13th or 14, 2025 ನಿಜವಾಗ್ಲೂ ನಮ್ಮ ಯಜಮಾನ್ರವರು ಫ್ರೆಂಡ್ ಮನೆಗೆ ಬರ್ತಾರೆ. ಅವ್ರ ಕಾಲೆಲ್ಲ ಗಾಯ, ರಕ್ತ ಎಲ್ಲ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ತುಂಬ ಹೆದರ್ಕೊಂಡ್ಬಿಟ್ಟಿರ್ತೀನಿ ನಾನು. ಓ ಇದು ನಿಜಾನೇನೋ, ಈ ಥರ ಮಾಡ್ತಾರೇನೋ ಅಂದ್ಬಿಟ್ಟು ನನಗೆ ತುಂಬ ಹೆದರಿಕೆ ಆಗಿಬಿಟ್ಟು ಆವಾಗಲೇ ನಾನು ಸೋತೋಗ್ಬಿಟ್ಟಿರ್ತೀನಿ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನಾನು ಹೇಳಬೇಕು ಅಂತ ನಿರ್ಧಾರ ಮಾಡಿರೋರು ಈ ಥರ ಆದಾಗ ನಾನು ಹೇಳ್ಕೊಂಡಿರಲ್ಲ. ಜೀವನನೇ ಬೇಡ ಅನಿಸ್ಬಿಡುತ್ತೆ ನನಗೆ, ಪ್ರಾಣನೇ ಬೇಡ, ನನಗೆ ಬದುಕೋದೇ ಬೇಡ ಅಂದ್ಬಿಟ್ಟು ನಿರ್ಧಾರ ಮಾಡ್ತೀನಿ. ಅವಾಗ ನನ್ನ ಹಸ್ಬೆಂಡಿಗೆ ಗೊತ್ತಾಗುತ್ತೆ. ಆಮೇಲೆ ಏನಾಯಿತು ಅಂತ ಕೇಳ್ತಾರೆ. ನಾನು ಕೆಲವೊಂದು ವಿಷಯ ಹೇಳೋಕ್ಕಾಗಲ್ಲ, ಕೆಲವೊಂದು ವಿಷಯ ಹೇಳಿರ್ತೀನಿ ನಮ್ಮ ಹಸ್ಬೆಂಡ್ಗೆ. ಆಮೇಲೆ ನಮ್ಮ ಹಸ್ಬೆಂಡು ನಮ್ಮ ಚಿಕ್ಕಪ್ಪ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಹೇಳು ಏನಾಯ್ತು ಹೇಳು, ಇವಾಗಾದರೂ ಹೇಳು ಅಂತ ಹೇಳ್ತಾರೆ. ನಾನು ಎಲ್ಲ ವಿಷಯ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ಅವರು ಇದನ್ನು ಮೊದಲೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು ನೀವು ಅಂತ ಹೇಳಿರ್ತಾರೆ. ಆಮೇಲೆ ಧೈರ್ಯ ತುಂಬ್ತಾರೆ ನಮಗೆ. ಇಲ್ಲ, ನೀನು ಪಕ್ಕ ಪೊಲೀಸ್ ಹತ್ರ ಹೋಗಲೇಬೇಕು, ಈ ವಿಷಯ ತಗೊಂಡು ಹೋಗಲೇಬೇಕು, ಅವ್ರ ಹತ್ರ ಹೇಳಲೇಬೇಕು. ಇಲ್ಲ ಅಂದರೆ ನೀನು ಒಬ್ಬಳೇ ಫೈಟ್ ಮಾಡೋಕ್ಕಾಗಲ್ಲ, ಈ ಥರ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಇನ್ನು ಬೇರೆಯವ್ರು ಬಂದು ನಿಮ್ಮ ಜೀವನದಲ್ಲಿ ಹೆದರ್ಸಿದ್ರೆ ಏನು ಮಾಡ್ತೀಯ ನೀನು ಅಂತ ಸ್ವಲ್ಪ ಧೈರ್ಯ ತುಂಬ್ತಾರೆ. ಆಮೇಲೆ ನಾನು ಆವಾಗ ಪೊಲೀಸ್ ಸ್ಟೇಷನ್ಗೆ ಬಂದು ಸರ್ ಹತ್ರ ಕಂಪ್ಲೇಂಟ್ ಕೊಟ್ಟು
ಚೆನ್ನಮ್ಮನಕೆರೆ ಸ್ಟೇಷನ್ ಚೆನ್ನಮ್ಮನಕೆರೆ ಅಚ್ಚುಕಟ್ಟೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ದಯವಿಟ್ಟು ನಂಗೆ ನ್ಯಾಯ ಕೊಡಿಸಿ, ಪ್ಲೀಸ್ ಪ್ಲೀಸ್ ನಂಗೆ ನ್ಯಾಯ ಕೊಡಿಸಿ.